ಶ್ರೀಲಂಕಾ ವಿರುದ್ಧ ವಾರ್ಮ್ ಅಪ್ ಮ್ಯಾಚ್ ಅಲ್ಲಿ ಬ್ಯುಸಿ ಇರುವಂತಹ ಭಾರತ 2 ಪಂದ್ಯಗಳ ಟೆಸ್ಟ್ ಸರಣಿಯನ್ನ ಗೆಲ್ಲಲೇಬೇಕಾದಂತ ಒತ್ತಡದಲ್ಲಿದೆ. 2027ರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ರೇಸ್ನಲ್ಲಿ ಉಳಿಬೇಕು ಅಂದ್ರೆ ಇಲ್ಲಿ ಕ್ಲೀನ್ ಸ್ವೀಪ್ ಸಾಧನೆ ಮಾಡಲೇಬೇಕು. ಅದು ಅಲ್ಲದೆ ಕಳೆದ 2 ವರ್ಷಗಳಿಂದ ಟೆಸ್ಟ್ ಫಾರ್ಮೆಟ್ನಲ್ಲಿ ಟೀಮ್ ಇಂಡಿಯಾ ಕಂಪ್ಲೀಟ್ ಆಗಿ ಹಳ್ಳ ಹಿಡಿದಿದೆ. ಇದೇ ಈಗ ಕೋಟಿ ಕೋಟಿ ಅಭಿಮಾನಿಗಳ ಆತಂಕಕ್ಕೂ ಕಾರಣವಾಗಿದೆ. ಯಾಕಂದ್ರೆ ಕೋಚ್ ರವಿಶಾಸ್ತ್ರಿ ಹಾಗೆ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಕಾಲದಲ್ಲಿ ಕಟ್ಟಿದಂತ ಸಾಮ್ರಾಜ್ಯ ಈಗ ಅಲುಗಾಡತೊಡಗಿದೆ. ಅಷ್ಟಕ್ಕೂ ಭಾರತವನ್ನ ಹೇಗೆ ಗ್ರೇಟೆಸ್ಟ್ ಮಾಡಿದ್ರು ಇವರಿಬ್ರು? ಮೊದಲಿದ್ದ ತಂಡಕ್ಕೂ ಇವರ ಕಾಲದ ನಂತರದ ತಂಡಕ್ಕೂ ಎಷ್ಟು ವ್ಯತ್ಯಾಸಗಳಿದೆ? ಆಟದ ಮಾದರಿಯನ್ನೇ ಬದಲಿಸಿದ್ದು ಹೇಗೆ ಕೊಹ್ಲಿ? ಭಾರತದಲ್ಲಿ ಕೊಹ್ಲಿ ಕಟ್ಟಿದಂತ ಭದ್ರ ಕೋಟೆ ಎಂಥದ್ದು? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಕ್ರಿಕೆಟ್ನಲ್ಲಿ ಯಾವುದೇ ತಂಡಕ್ಕಾದರೂ ಕೂಡ T20 ಹಾಗೆ ಏಕದಿನ ಪಂದ್ಯಗಳ ಗೆಲುವಿಗಿಂತ ಟೆಸ್ಟ್ ಕ್ರಿಕೆಟ್ನ ಯಶಸ್ಸು ಸರ್ವಶ್ರೇಷ್ಠ ಅಂತಾನೆ ಲೆಕ್ಕ. ಸೀಮಿತ ಓವರ್ಗಳ ಕ್ರಿಕೆಟ್ ಆಲ್ಮೋಸ್ಟ್ ಎಂಟರ್ಟೈನ್ಮೆಂಟ್ ಆಗಿದ್ರೆ ಟೆಸ್ಟ್ ಮಾದರಿಯ ಸಕ್ಸಸ್ ಆ ದೇಶದ ಕ್ರಿಕೆಟ್ನ ಇತಿಹಾಸ ಇರ್ಬೋದು ಅಥವಾ ಸಂಸ್ಕೃತಿ ಇರ್ಬೋದು, ಹಾಗೆ ಪರಂಪರೆಯನ್ನ ಸಾರಿ ಹೇಳುತ್ತೆ. ಟೀಮ್ ಇಂಡಿಯಾ ಪರ ಹಿಂದೆಲ್ಲ ಟೆಸ್ಟ್ ಮಾದರಿಯಲ್ಲಿ ಲೆಜೆಂಡರಿ ಬ್ಯಾಟರ್ಗಳೇ ಇದ್ರು. ಆದ್ರೆ ಒಂದು ತಂಡವಾಗಿ ಭಾರತ ಗ್ರೇಟೆಸ್ಟ್ ಎನಿಸಿಕೊಂಡಿದ್ದು ಕೋಚ್ ರವಿಶಾಸ್ತ್ರಿ ಹಾಗೆ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಅವರ ಯುಗದಲ್ಲಿ. ಈ ಜೋಡಿ ಅವಧಿಯನ್ನ ಭಾರತ ಟೆಸ್ಟ್ ಕ್ರಿಕೆಟ್ನ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ ಅಂದ್ರೆ ಮೋಸ್ಟ್ ಸಕ್ಸಸ್ಫುಲ್ ಹಾಗೆ ಸುವರ್ಣ ಯುಗ ಅಂತಾನೆ ಕರೆಯಲಾಗುತ್ತೆ. ಇವರಿಬ್ರು ಕಟ್ಟಿ ಬೆಳೆಸಿದ್ದ ಭಾರತದ ನಂಬರ್ 1 ಪಟ್ಟ ಈಗ ಗೌತಮ್ ಗಂಭೀರ್ ಅವರ ಅಡಿಯಲ್ಲಿ ಕುಸಿಯುತ್ತಿರುವುದೇ ಆತಂಕ ಮೂಡಿಸಿದೆ. ಭಾರತ ಟೆಸ್ಟ್ ತಂಡದ ದಿಕ್ಕನ್ನೇ ಬದಲಿಸಿದ ಕಿಂಗ್ ಕೊಹ್ಲಿ. 3 ಮಾದರಿಯಲ್ಲೂ ಕೂಡ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಅಂತ ಬಂದಾಗ ರನ್ ಮಿಷಿನ್, ಹಾಗೆ ಕ್ಯಾಪ್ಟನ್ ಆಗಿ ಕೂಡ ಭಾರತ ಕಂಡ ಯಶಸ್ವಿ ನಾಯಕನೇ. ಆದರೆ ICC ಟೂರ್ನಮೆಂಟ್ಗಳಲ್ಲಿ ಕಪ್ ಗೆಲ್ಲದೆ ದುರಂತ ನಾಯಕನಾಗಿ ಕಾಣ್ತಿದ್ದಾರಷ್ಟೇ. ಹೀಗಿದ್ರೂ ಕೂಡ ಟೆಸ್ಟ್ ಮಾದರಿ ಅಂತ ಬಂದಾಗ ಭಾರತ ತಂಡದ ದಿಕ್ಕನ್ನೇ ಬದಲಿಸಿದವರು. ಮಹೇಂದ್ರ ಸಿಂಗ್ ಧೋನಿ ಬಳಿಕ 2014ರ ಕೊನೆಯಲ್ಲಿ ಟೆಸ್ಟ್ ತಂಡದ ಪೂರ್ಣ ಪ್ರಮಾಣದ ನಾಯಕತ್ವವನ್ನು ವಹಿಸಿಕೊಂಡಂತ ಕೊಹ್ಲಿ 2022ರ ಜನವರಿವರೆಗೆ ಭಾರತ ತಂಡವನ್ನ ಮುನ್ನಡೆಸಿದ್ರು. ಈ ಪೀರಿಯಡ್ನ ಗೋಲ್ಡನ್ ಎರಾ ಅಂತಾನೆ ಕರೀತಾರೆ. ಕೊಹ್ಲಿ ಕ್ಯಾಪ್ಟನ್ ಹಾಗೆ ಕೋಚ್ ರವಿಶಾಸ್ತ್ರಿ ಅಂಡರ್ನಲ್ಲಿ ಭಾರತದ ಟೆಸ್ಟ್ ಪಾರುಪತ್ಯ ಹೇಗಿತ್ತು ಅನ್ನೋದನ್ನ ನೋಡೋಣ. ಇಲ್ಲಿ ಮಹೇಂದ್ರ ಸಿಂಗ್ ಧೋನಿ ಕ್ಯಾಪ್ಟನ್ಸಿಯಿಂದ ಇಳಿಯುವಾಗ ಭಾರತದ ಟೆಸ್ಟ್ ರ್ಯಾಂಕಿಂಗ್ ಸ್ಥಾನ 7ನೇ ಸ್ಥಾನದಲ್ಲಿತ್ತು. ಇಲ್ಲಿ ನಂಬರ್ ನೋಡಿದ್ರೆ ಗೊತ್ತಾಗುತ್ತೆ ಭಾರತ ಎಂಥ ಸ್ಥಿತಿಯಲ್ಲಿತ್ತು ಟೆಸ್ಟ್ ಮಾದರಿಯಲ್ಲಿ ಅನ್ನೋದು. ತುಂಬಾನೇ ಕ್ರೂಷಿಯಲ್ ಟೈಮ್ ಅದು. ಭಾರತ ಸತತ ಸೋಲುಗಳನ್ನು ಕಾಣ್ತಾ ಇತ್ತು. ಹೀಗಾಗಿ ICC ರ್ಯಾಂಕಿಂಗ್ನಲ್ಲಿ 7ನೇ ಸ್ಥಾನದಲ್ಲಿತ್ತು. ಇಂಥ ಟೈಮಲ್ಲಿ ಕೊಹ್ಲಿಗೆ ಕ್ಯಾಪ್ಟನ್ಸಿಯನ್ನ ಬಿಟ್ಕೊಡ್ತಾರೆ ಧೋನಿ. ಅಂದ್ರೆ ಆಗ ತಂಡದ ಸ್ಥಾನ 7ನೇ ಸ್ಥಾನ ಟೆಸ್ಟ್ ಮಾದರಿಯಲ್ಲಿ. ಇಂಥ ಕಠಿಣ ಪರಿಸ್ಥಿತಿಯಲ್ಲಿ ಕ್ಯಾಪ್ಟನ್ ಆದ್ರೂ ಕೂಡ ನಂಬರ್ 1 ಸ್ಥಾನಕ್ಕೆ ಏರಿಸಿದಂತ ಕಿಂಗ್. ಎಲ್ಲಿಯ 7ನೇ ಸ್ಥಾನ, ಎಲ್ಲಿಯ 1ನೇ ಸ್ಥಾನ? ಈಗ ನೋಡಿದ್ರೆ 1ನೇ ಸ್ಥಾನದಲ್ಲಿದ್ದಂಥ ಭಾರತವನ್ನ ಈಗ ನಂಬರ್ 5, ನಂಬರ್ 6 ಹೀಗೆ ತಗೊಂಡೋಗ್ತಾ ಇದ್ದಾರೆ. ಆದರೆ ವಿರಾಟ್ ಕೊಹ್ಲಿ ಅವರು ನಂಬರ್ 7 ನಲ್ಲಿದ್ದಂಥ ತಂಡವನ್ನ ತಾವು ಕ್ಯಾಪ್ಟನ್ ಆದ್ಮೇಲೆ ಅದನ್ನ ನಂಬರ್ 1 ಸ್ಥಾನಕ್ಕೆ ಏರಿಸ್ತಾರೆ. ಇದು ಕಿಂಗ್ ಅವರ ಸಾಮರ್ಥ್ಯ ಅಂದ್ರೆ. ಹಾಗೆ 2016ರಿಂದ 2021ರವರೆಗೆ ಸತತವಾಗಿ 5 ವರ್ಷಗಳ ಕಾಲ ಭಾರತ ಟೆಸ್ಟ್ ಫಾರ್ಮೆಟ್ನಲ್ಲಿ ನಂಬರ್ 1 ಸ್ಥಾನದಲ್ಲೇ ಇತ್ತು. ಅಂದ್ರೆ ಸತತ 42 ತಿಂಗಳುಗಳ ಕಾಲ, 5 ವರ್ಷಗಳ ಕಾಲ ಭಾರತ ಟೆಸ್ಟ್ ತಂಡ ನಿಜಕ್ಕೂ ಕೂಡ ಕ್ರಿಕೆಟ್ ಲೋಕದ ಬಾಸ್ ಆಗೇ ಇತ್ತು. ನಂಬರ್ 1 ಪಟ್ಟದಲ್ಲಿತ್ತು. ಯಾರು ಕೂಡ ಟಚ್ ಮಾಡೋಕೆ ಸಾಧ್ಯನೇ ಆಗಿರಲಿಲ್ಲ. ಹಾಗೆ ಆಸ್ಟ್ರೇಲಿಯಾದಲ್ಲಿ ಅವರನ್ನೇ ಸೋಲಿಸಿ ಟೆಸ್ಟ್ ಸರಣಿ ಗೆದ್ದ ಏಷ್ಯಾದ ಮೊದಲ ನಾಯಕ ಕಿಂಗ್ ವಿರಾಟ್ ಕೊಹ್ಲಿ. ಆಸ್ಟ್ರೇಲಿಯಾವನ್ನ ಭಾರತ ಸೋಲಿಸೋದು ಈಸಿ ಅಲ್ವೇ ಅಲ್ಲ. ಆದ್ರೆ ಅವರದ್ದೇ ನೆಲದಲ್ಲಿ ಅವರನ್ನೇ ಸೋಲಿಸಿ ಟೆಸ್ಟ್ ಸರಣಿಯಲ್ಲಿ ಗೆದ್ದಂತ ಏಷ್ಯಾದ ಮೊದಲ ನಾಯಕ ಕಿಂಗ್ ವಿರಾಟ್ ಕೊಹ್ಲಿ. ಹಾಗೆ 2021ರಲ್ಲಿ ಚೊಚ್ಚಲ ICC WTC ಟೂರ್ನಿಯಲ್ಲಿ ಫೈನಲ್ಗೆ ಮುನ್ನಡೆಸ್ತಾರೆ. ಏನು 2021ರಿಂದ WTC ಶುರುವಾಯ್ತಲ್ಲ, ಆ ಒಂದು ಫಸ್ಟ್ ಸೀಸನ್ ಅಲ್ಲೇ ತಂಡವನ್ನ ಫೈನಲ್ಗೆ ಮುನ್ನಡೆಸ್ತಾರೆ. ಬಟ್ ಬ್ಯಾಡ್ ಲಕ್, ಅಲ್ಲಿ ಫೈನಲ್ನಲ್ಲಿ ಗೆಲ್ಲೋಕೆ ಸಾಧ್ಯವಾಗಲಿಲ್ಲ, ರನ್ನರ್ ಅಪ್ ಆಗಬೇಕಾಯಿತು. ಹಾಗೆ ಇಂಗ್ಲೆಂಡ್ನ ಲಾರ್ಡ್ಸ್ ಓವಲ್ ಪಿಚ್ ಹಾಗೆ ದಕ್ಷಿಣ ಆಫ್ರಿಕಾದ ಸೆಂಚುರಿಯನ್ನಲ್ಲಿ ಭಾರತಕ್ಕೆ ಟೆಸ್ಟ್ ಪಂದ್ಯಗಳಲ್ಲಿ ಗೆಲುವು ತಂದುಕೊಟ್ಟಂತ ಅಭೂತಪೂರ್ವ ನಾಯಕ ಕಿಂಗ್ ವಿರಾಟ್ ಕೊಹ್ಲಿ. ಇಂಗ್ಲೆಂಡ್ನ ಲಾರ್ಡ್ಸ್ನಲ್ಲಿ ಟೆಸ್ಟ್ ಪಂದ್ಯ ಗೆಲ್ಲೋದು ಸುಲಭ ಅಲ್ಲ, ಯಾಕಂದ್ರೆ ಅದು ಆಂಗ್ಲರ ಕೋಟೆ. ಹಾಗೆ ಓವಲ್ ಪಿಚ್ ಅದು ಕೂಡ ಅವರ ಕೋಟೆಯಾಗಿತ್ತು. ಇನ್ನು ದಕ್ಷಿಣ ಆಫ್ರಿಕಾದ ಸೆಂಚುರಿಯನ್ನಲ್ಲೂ ಕೂಡ ಭಾರತಕ್ಕೆ ಟೆಸ್ಟ್ ಮಾದರಿಯ ಗೆಲುವು ಮರೀಚಿಕೆಯಾಗಿತ್ತು. ಬಟ್ ಇದೆಲ್ಲವನ್ನ ಸಾಧಿಸಿದ್ದು ಕಿಂಗ್ ವಿರಾಟ್ ಕೊಹ್ಲಿ.
ಇನ್ನು ಭಾರತದ ನೆಲದಲ್ಲಿ ನಾಯಕನಾಗಿ 31 ಟೆಸ್ಟ್ ಪಂದ್ಯಗಳಲ್ಲಿ 24ರಲ್ಲಿ ಗೆಲುವನ್ನು ಕಾಣಿಸ್ತಾರೆ. ಹಾಗೆ 2 ಪಂದ್ಯಗಳಲ್ಲಿ ಮಾತ್ರ ಸೋಲುವಂಥದ್ದು. ಸೊ ಭಾರತದಲ್ಲಿ 31 ಟೆಸ್ಟ್ ಪಂದ್ಯಗಳಲ್ಲಿ ಕ್ಯಾಪ್ಟನ್ ಆಗಿ ತಂಡವನ್ನು ಲೀಡ್ ಮಾಡಿ ಇದರಲ್ಲಿ 24 ಪಂದ್ಯಗಳಲ್ಲಿ ಗೆಲ್ಲಿಸ್ತಾರೆ. ಜಸ್ಟ್ 2 ಪಂದ್ಯಗಳಲ್ಲಿ ಮಾತ್ರ ಸೋಲುವಂಥದ್ದು. ಹಾಗೆ ತವರಿನಲ್ಲಿ ಒಂದೇ ಒಂದು ಟೆಸ್ಟ್ ಸರಣಿಯನ್ನು ಕೂಡ ಸೋಲೋಕೆ ಬಿಡದಂತ ನಾಯಕ ಅಂದ್ರೆ ಅದು ವಿರಾಟ್ ಕೊಹ್ಲಿ. ಸೊ ಭಾರತದಲ್ಲಿ ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿಯಲ್ಲಿ ಯಾವುದೇ ತಂಡ ಬಂದರೂ ಕೂಡ ಅಲ್ಲಿ ಗೆಲ್ಲೋಕೆ ಸಾಧ್ಯನೇ ಇರಲಿಲ್ಲ. ಯಾಕಂದ್ರೆ ಇಲ್ಲಿ ಭಾರತದಲ್ಲಿ ಟೆಸ್ಟ್ ಮಾದರಿಯಲ್ಲಿ ಯಾವತ್ತೂ ಕೂಡ ಭಾರತವನ್ನ ಸೋಲೋಕೆ ಬಿಡದಂತ ನಾಯಕ ವಿರಾಟ್ ಕೊಹ್ಲಿ ಆಗಿದ್ರು. ಇನ್ನು ನಾಯಕನಾಗಿ ಟೋಟಲ್ ಆಗಿ 68 ಟೆಸ್ಟ್ ಪಂದ್ಯಗಳನ್ನು ಆಡಿದ್ದು 5,864 ರನ್ಗಳನ್ನು ಕಲೆ ಹಾಕಿದ್ದಾರೆ. ಸೊ ಇದರಲ್ಲಿ 20 ಶತಕ ಇದೆ, 18 ಅರ್ಧ ಶತಕ ಇದೆ, ಹಾಗೆ 7 ದ್ವಿಶತಕ ಇದೆ. ಇನ್ನು ವಿದೇಶದಲ್ಲಿ 36 ಟೆಸ್ಟ್ ಪಂದ್ಯಗಳಲ್ಲಿ ತಂಡವನ್ನ ಲೀಡ್ ಮಾಡಿದ್ರೆ 16 ಪಂದ್ಯಗಳನ್ನ ಗೆದ್ದಿದ್ದಾರೆ, ಹಾಗೆ 14 ಪಂದ್ಯಗಳಲ್ಲಿ ಸೋಲನ್ನ ಕಂಡಿದ್ದಾರೆ. ಸೊ ಒಬ್ಬ ನಾಯಕನಾಗಿ ತಂಡವನ್ನ ಉತ್ತುಂಗಕ್ಕೇರಿಸಿದ್ರು. ನಾಯಕತ್ವ ಬಿಟ್ಟು ಕೆಳಗಿಳಿಯುವಾಗಲೂ ಕೂಡ ಭಾರತ ಮೊದಲ ಸ್ಥಾನದಲ್ಲೇ ಇತ್ತು. ಆದರೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ಇಡೀ ತಂಡದ ಮೈಂಡ್ ಸೆಟ್ನೇ ಬದಲಿಸಿದ್ದು ವಿರಾಟ್ ಕೊಹ್ಲಿ. ಕೊಹ್ಲಿ ಅವರ ಯುಗಕ್ಕೂ ಮುನ್ನ ಇದ್ದ ಸಾಫ್ಟ್ನೆಸ್ ಏನಿತ್ತಲ್ಲ, ಕೊಹ್ಲಿ ಅಧಿಕಾರವನ್ನು ವಹಿಸಿಕೊಂಡ ಮೇಲೆ ಫುಲ್ ರಗಡಾಗಿ ಬದಲಾಗಿತ್ತು. ಸೊ ಕೊಹ್ಲಿ ಒಬ್ಬ ನಾಯಕನಾಗಿ ತಂಡದ ಮೇಲೆ ಹೇಗೆಲ್ಲ ಪರಿಣಾಮವನ್ನು ಬೀರಿದ್ರು ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಸೊ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ ಆದಾಗ ತಂಡದಲ್ಲಿ ಆದಂತ ಅತಿ ದೊಡ್ಡ ಬದಲಾವಣೆಯೇ ವಿದೇಶಿ ಪಿಚ್ಗಳಲ್ಲಿನ ಡಾಮಿನೇಷನ್. ವಿದೇಶಿ ಪಿಚ್ಗಳಲ್ಲಿ ಡಾಮಿನೇಷನ್ ಸ್ಟಾರ್ಟ್ ಆಗಿದೆ ಭಾರತದ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆದ್ಮೇಲೆ. ಮೊದಲಿದ್ದ ಕ್ಯಾಪ್ಟನ್ಗಳು ಓವರ್ಸೀಸ್ ಸರಣಿಗಳಲ್ಲಿ ಗೆಲ್ಲೋದಲ್ಲ, ಜಸ್ಟ್ ಪಂದ್ಯಗಳನ್ನು ಡ್ರಾ ಮಾಡಿಕೊಂಡ್ರೆ ಸಾಕಪ್ಪ ಎನ್ನುವಂಥ ಮೈಂಡ್ ಸೆಟ್ನಲ್ಲಿದ್ದರು. ಸೊ ಅದೇ ಆ ನಾಯಕರ ದೊಡ್ಡ ಸಾಧನೆಯಾಗಿರ್ತಿತ್ತು. ಅಂದರೆ ನಾವಿಲ್ಲಿ ಗೆಲ್ಲೇಬೇಕು ವಿದೇಶಿ ಪಿಚ್ಗಳಲ್ಲಿ ಎನ್ನುವಂಥದ್ದು ಅವರ ಥಾಟ್ ಆಗಿರಲಿಲ್ಲ. ಸೊ ಜಸ್ಟ್ ನಾವು ಸರಣಿಯನ್ನು ಹೇಗಾದರೂ ಮಾಡಿ ಡ್ರ್ಯಾಗ್ ಮಾಡಬೇಕು, ಹಾಗೆ ಕೊನೆಗೆ ಡ್ರಾನಲ್ಲಿ ಮುಗಿಸ್ಬೇಕು ಅನ್ನೋದಷ್ಟೇ ಅವರ ಮೈಂಡ್ ಸೆಟ್ನಲ್ಲಿ ಅಥವಾ ಟಾರ್ಗೆಟ್ ಆಗಿರ್ತಿತ್ತು. ಆದರೆ ಕೊಹ್ಲಿ ಕ್ಯಾಪ್ಟನ್ ಆದಮೇಲೆ ಪಿಚ್ ಯಾರ್ದಾದ್ರೇನು ಗೆಲ್ಲೋರು ನಾವೇ ಆಗಿರಬೇಕು ಎನ್ನುವಂಥ ಅಗ್ರೆಷನ್ ತಂದಿದ್ದೇ ಕೊಹ್ಲಿ ಅವರು. ಸೊ ಇಂಡಿವಿಜುವಲ್ ಆಗಿ ತಮ್ಮ ಏನು ಅಗ್ರೆಷನ್ ಇತ್ತಲ್ಲ ಅದನ್ನು ಇಡೀ ತಂಡಕ್ಕೆ ಅಪ್ಲೈ ಆಗುವಂತೆ ಮಾಡಿದ್ದು, ಜೊತೆಗೆ ನಾವು ಗೆಲ್ಲೇಬೇಕು ಅನ್ನುವಂಥ ಕಾನ್ಫಿಡೆನ್ಸ್ ಅನ್ನು ಬೂಸ್ಟ್ ಮಾಡಿದ್ದು ಕೂಡ ಇದೇ ಕಿಂಗ್ ಕೊಹ್ಲಿ. ಸೊ ಸರೆಂಡರ್ ಆಗುವಂಥ ಮನಸ್ಥಿತಿಯನ್ನು ಕೂಡ ತಪ್ಪಿಸಿದ್ರು. ಅದರಲ್ಲೂ ಸೇನಾ ರಾಷ್ಟ್ರಗಳಲ್ಲಿ ಭಾರತೀಯ ತಂಡಕ್ಕೆ ಗೆಲುವಿನ ಹಸಿವು ಮೂಡಿಸಿದ್ದೇ ಕೊಹ್ಲಿ. ಈ ಸೇನಾ ರಾಷ್ಟ್ರಗಳೇನಿದೆಯಲ್ಲ, ಇದು ಕ್ರಿಕೆಟ್ನಲ್ಲಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಭದ್ರಕೋಟೆ ಆಗಿತ್ತು ಆಯಾ ತಂಡಗಳಿಗೆ. ಇಲ್ಲಿ ಭಾರತ ಗೆಲ್ಲೋದು ಕನಸಿನ ಮಾತೇ ಆಗ್ತಾ ಇತ್ತು. ಬಟ್ ಕೊಹ್ಲಿ ಇಲ್ಲೂ ಕೂಡ ನಾವು ಗೆಲ್ಲಬೇಕು ಎನ್ನುವಂಥ ಒಂದು ಹಸಿವನ್ನ ಮೂಡಿಸಿದ್ರು. ಇನ್ನು ಆಸ್ಟ್ರೇಲಿಯಾ ನೆಲದಲ್ಲಿ ಟೆಸ್ಟ್ ಸರಣಿ ಗೆದ್ದ ಏಷ್ಯಾದ ಮೊದಲ ನಾಯಕನು ನಮ್ಮ ವಿರಾಟನೇ ಆಗಿದ್ರು. ಇನ್ನು T20 ಕ್ರಿಕೆಟ್ ಕ್ರೇಜ್ನಲ್ಲಿ ಟೆಸ್ಟ್ ಕ್ರಿಕೆಟ್ ಮರೆಯಾಗ್ತಿದೆ ಎನ್ನುವಾಗ ಟೆಸ್ಟ್ ಮಾದರಿಯೇ ಕ್ರಿಕೆಟ್ನ ಸರ್ವೋನ್ನತ ಮಾದರಿ ಅನ್ನೋದನ್ನ ಇಡೀ ಕ್ರಿಕೆಟ್ ಜಗತ್ತಿಗೆ ಸಾರಿ ಹೇಳಿದ್ದು ಕೂಡ ಇದೇ ವಿರಾಟ್. 5 ದಿನ ಹೌಸ್ಫುಲ್ ಆಗಿ ಪಂದ್ಯಗಳನ್ನ ನೋಡುವಂತೆ ಕ್ರೇಜ್ ಅನ್ನ ಹೆಚ್ಚಿಸಿದ್ರು. ಸೊ ಟೆಸ್ಟ್ ಅಂದ್ರೆ ಕೆಲವರಿಗೆ ಬೋರಿಂಗ್ ಅನ್ಸುತ್ತೆ, ಅದರಲ್ಲೂ ಕೂಡ 5 ದಿನ ಪಂದ್ಯಗಳು ನಡೆಯೋದ್ರಿಂದ ಸೊ ಅಲ್ಲಿ ಗ್ಯಾಲರಿಗಳಲ್ಲಿ ಜನಗಳು ಬರ್ತಾ ಇದ್ದಿದ್ದು ಕಡಿಮೆ. ಬಟ್ ಯಾವಾಗ ಕಿಂಗ್ ವಿರಾಟ್ ಕೊಹ್ಲಿ ಅವರ ರೀತಿ ತಮ್ಮದೇ ರೀತಿಯಲ್ಲಿ ಆರ್ಭಟವನ್ನ ಶುರು ಮಾಡಿದ್ರು, ಆಗ ಟೆಸ್ಟ್ ಪಂದ್ಯಗಳು ಕೂಡ ಹೌಸ್ಫುಲ್ ಆಗೋಕೆ ಶುರುವಾಯಿತು. ಇನ್ನು ಭಾರತ ಅಂದ್ರೆ ವಿದೇಶಿ ಆಟಗಾರರು ಸ್ಲೆಡ್ಜಿಂಗ್ ಮಾಡಿಯೇ ಡಾಮಿನೇಷನ್ ಮಾಡ್ತಾ ಇದ್ರು. ಆದರೆ ಕೊಹ್ಲಿ ಕ್ಯಾಪ್ಟನ್ಸಿಯಲ್ಲಿ ನೀನು ಸೇರು ಅಂದ್ರೆ ನಾವು ಸವ್ವಾ ಸೇರು ಅಂತ ತಮ್ಮ ಆಟದ ಮೂಲಕವೇ ಮುಟ್ಟಿ ನೋಡಿಕೊಳ್ಳುವಂತೆ ರಿವೆಂಜ್ ತಗೊಳ್ತಿದ್ರು. ನೀ ಕೆಣಕಿದ್ರೆ ನಾನು ಕೂಡ ಟಾಂಟ್ ಕೊಡ್ತೀನಿ, ಜಸ್ಟ್ ಅದು ಮಾತಿನಲ್ಲಿ ಅಥವಾ ಸನ್ಹೆ ಮೂಲಕ ಅಲ್ಲ, ಬ್ಯಾಟ್ನಲ್ಲೂ ಕೂಡ ಉತ್ತರ ಕೊಡ್ತೀನಿ ಅಂತೇಳಿ ಬ್ಯಾಟ್ನಲ್ಲೇ ಉತ್ತರಿಸ್ತಾ ಇದ್ದಿದ್ರಿಂದ ವಿದೇಶಿಗರು ಸೈಲೆಂಟ್ ಆಗಲೇಬೇಕಾಯಿತು. ಇನ್ನು ವಿರಾಟ್ ಕೊಹ್ಲಿ ಬರೀ ಪಂದ್ಯಗಳನ್ನ ಮಾತ್ರ ಗೆಲ್ಲಲಿಲ್ಲ, ಬದಲಿಗೆ ಭಾರತೀಯ ಟೆಸ್ಟ್ ಕ್ರಿಕೆಟ್ನ ಕಲ್ಚರ್ನು ಕೂಡ ಬದಲಿಸಿದ್ರು. ಅದರಲ್ಲೂ ಫಿಟ್ನೆಸ್ ವಿಭಾಗದಲ್ಲಂತೂ ದೊಡ್ಡ ಕ್ರಾಂತಿಯೇ ಆಯಿತು. ಯೋಯೋ ಟೆಸ್ಟ್ ಪಾಸ್ ಆಗೋದು ಕಡ್ಡಾಯವಾಯಿತು. ಯೋಯೋ ಫಿಟ್ನೆಸ್ ಟೆಸ್ಟ್ ಅನ್ನ ಕಂಪಲ್ಸರಿಗೊಳಿಸಿ ಆಟಗಾರರ ಫಿಟ್ನೆಸ್ ಸಾಮರ್ಥ್ಯವನ್ನ ಇಡೀ ಕ್ರಿಕೆಟ್ ಲೋಕದಲ್ಲಿ ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡುವಂತೆ ಮಾಡಿದ್ರು. ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಶಮಿ, ಮೊಹಮ್ಮದ್ ಸಿರಾಜ್, ಇಶಾಂತ್ ಶರ್ಮಾ ಸೇರಿದಂತೆ ವಿಶ್ವದ ಅತ್ಯಂತ ಡೇಂಜರಸ್ ಫಾಸ್ಟ್ ಬೌಲಿಂಗ್ ಪಡೆಯನ್ನ ಸೃಷ್ಟಿಸಿದ್ದು ಕೂಡ ಕೊಹ್ಲಿ ಅವರ ನಾಯಕತ್ವದ ಅತಿದೊಡ್ಡ ಯಶಸ್ಸು. ನಾಯಕತ್ವದ ಜವಾಬ್ದಾರಿಯನ್ನ ಹೊತ್ತಂತ ಬಳಿಕ ಕೊಹ್ಲಿ ಬ್ಯಾಟಿಂಗ್ ಇನ್ನೂ ಕೂಡ ಸ್ಟ್ರಾಂಗ್ ಆಗಿತ್ತು. ನಾಯಕನಾಗಿ ಅವರು ಟೆಸ್ಟ್ ಕ್ರಿಕೆಟ್ನಲ್ಲಿ 20 ಶತಕ ಹಾಗೆ 7 ಡಬಲ್ ಸೆಂಚುರಿಗಳನ್ನು ಕೂಡ ಬಾರಿಸಿದ್ದಾರೆ. ಹೀಗೆ ಟೆಸ್ಟ್ ಕ್ರಿಕೆಟ್ ಅನ್ನೋದು ಬರೀ ಪಂದ್ಯಗಳಲ್ಲ, 5 ದಿನಗಳ ಆಟ ಒಬ್ಬ ಕ್ರಿಕೆಟರ್ನ ಸಂಪೂರ್ಣವಾಗಿ ಪರೀಕ್ಷೆಗೆ ಒಳಪಡಿಸುತ್ತೆ. 5 ದಿನಗಳ ಪಂದ್ಯ ಆಗಿರೋದ್ರಿಂದ ಸತತವಾಗಿ ಏಕಾಗ್ರತೆ ಇರಬೇಕಾಗುತ್ತೆ. ಬದಲಾಗುವಂಥ ಪಿಚ್ಗಳ ಪರಿಸ್ಥಿತಿಗೆ ತಕ್ಕಂತೆ ಆಟ ಆಡಬೇಕಾಗುತ್ತೆ. ಹೀಗಾಗಿ ಕ್ರಿಕೆಟ್ನ ಅಲ್ಟಿಮೇಟ್ ಟೆಸ್ಟ್ ಎನ್ನಲಾಗುತ್ತೆ. ಒಂದು ದೇಶದ ಕ್ರಿಕೆಟ್ ಮಂಡಳಿ ಎಷ್ಟು ಸ್ಟ್ರಾಂಗ್ ಅನ್ನೋದು ಕೂಡ ಟೆಸ್ಟ್ ಕ್ರಿಕೆಟ್ ಪ್ರದರ್ಶನದ ಆಧಾರದ ಮೇಲೆ ಅಳೆಯಲಾಗುತ್ತೆ.
ಸೊ ವಿದೇಶಿ ಪಿಚ್ಗಳಲ್ಲಿ ಗೆಲ್ಲುವ ಟೆಸ್ಟ್ ಸರಣಿಗಳು ಇತಿಹಾಸ ಪುಟಗಳಲ್ಲೂ ಕೂಡ ದಾಖಲಾಗುತ್ತೆ. ಹೀಗಾಗಿ ವಿರಾಟ್ ಕೊಹ್ಲಿ ಅಂದರೆ ಬರೀ ಒಬ್ಬ ಸ್ಟಾರ್ ಬ್ಯಾಟರ್ ಅಲ್ಲ, ಅವರೊಬ್ಬ ರೋಲ್ ಮಾಡೆಲ್. ಬ್ಯಾಟರ್ ಆಗಿ, ಕ್ಯಾಪ್ಟನ್ ಆಗಿ ತಾನು ಗೆಲ್ಲೋದ್ರ ಜೊತೆಗೆ ತಂಡವನ್ನೂ ಗೆಲ್ಲಿಸಿದ್ರು. ಇದೇ ಕಾರಣಕ್ಕೆ ಅವರನ್ನ ಕ್ರಿಕೆಟ್ನ ಗೋಟ್ ಅನ್ನೋದು. ಹಾಗೆ ರವಿಶಾಸ್ತ್ರಿ ಮತ್ತು ವಿರಾಟ್ ಕೊಹ್ಲಿ ಅವರ ಕಾಂಬಿನೇಷನ್ ಭಾರತ ತಂಡಕ್ಕೆ ಯಾವತ್ತಿಗೂ ಕೂಡ ಸರ್ವಶ್ರೇಷ್ಠವೇ. ನಮಸ್ಕಾರ.